DCM DKC ಬೆಂಬಲಿಗರು ಏನಿದ್ದಾರೆ ಅವರಿಂದ ಈಗ ಹೈಕಮಾಂಡ್ಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಒತ್ತಡವನ್ನು ಹೇರ್ತಾ ಇದ್ದಾರೆ. ನಮ್ಮ ನಾಯಕನನ್ನೇ CM ಮಾಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ತಲೆನೋವಾಗ್ಬಿಟ್ಟಿದೆ ಈ ಒಂದು DK ಬೆಂಬಲಿಗರ ಕಿರಿಕಿರಿ ಅಂತ ಹೇಳಲಾಗ್ತಾ ಇದೆ. DK ಶಿವಕುಮಾರ್ ಬೆಂಬಲಿಗರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಹೈಕಮಾಂಡ್ಗೆ. ಇದು ತಲೆನೋವಾಗ್ಬಿಟ್ಟಿದೆ ಏನು ಇವರು ಬೆಂಬಲಿಗರು ಕೊಡ್ತಾ ಇರುವಂತಹ ಕಿರಿಕಿರಿ. ಕಾಂಗ್ರೆಸ್ ಪಾರ್ಟಿ ಉಳಿಬೇಕಾದ್ರೆ DK ಶಿವಕುಮಾರ್ ಅವರಿಗೆ ಒಂದು CM ಸ್ಥಾನವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ಹಂತವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ DKC ಟೀಮ್ ಒಂದು ರೀತಿಯಲ್ಲಿ ವಾರ್ನಿಂಗ್ ಕೊಡೋ ರೀತಿ ಹೇಳ್ತಾ ಇದೆ. ವೇಣುಗೋಪಾಲ್ ಕಿವಿಗೆ ತುಂಬುತ್ತಾ ಇದ್ದಾರೆ ಅಂತ ಬೆಂಬಲಿಗರು ಈ ರೀತಿಯಾದಂಥ ಒಂದು ಮಾತುಗಳನ್ನು SC ವೇಣುಗೋಪಾಲ್ ಏನಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೇ ರೀತಿಯಾಗಿರಬೇಕು, ತುಂಬ ಶಕ್ತಿಯುತವಾಗಿರಬೇಕಂದ್ರೆ ನೀವು DK ಶಿವಕುಮಾರ್ಗೆ ಒಂದು CM ಸ್ಥಾನವನ್ನು ಕೊಡಿ. ಇಲ್ಲ ಅಂತಂದರೆ ಪಕ್ಷದ ಒಂದು ಶಕ್ತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ, ಗ್ಯಾರಂಟಿ ಇದು ಅಂತ DK ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇರುವಂಥದ್ದು ಹೈಕಮಾಂಡ್ಗೆ ಇದು ಒಂದು ರೀತಿಯಲ್ಲಿ ಕಿರಿಕಿರಿ ಅನ್ನಿಸ್ತಾ. ಏನಪ್ಪ ಇವರು ಪದೇ ಪದೇ ಬಂದು ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಅವರನ್ನು ನೀವು CM ಮಾಡಲೇಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ಕಿವಿಗೆ ತುಂಬುತ್ತಾ ಇದ್ದಾರಂತೆ DK ಬೆಂಬಲಿಗರು ಈ ರೀತಿಯಾದಂಥ ಒಂದು ಮಾತುಗಳನ್ನು. DKಶಿಯನ್ನು ಮುಖ್ಯಮಂತ್ರಿಯಾಗಿ ಮಾಡದೇ ಇದ್ದರೆ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ, ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. DCM DKC ಬೆಂಬಲಿಗರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ರೀತಿಯಾದಂಥ ಒಂದು ಒತ್ತಡ ಹೋಗ್ತಾ ಇದೆ. ಬೆಂಬಲಿಗರ ಆಗ್ರಹ ಮತ್ತು ಆಕ್ರೋಶ ತಣ್ಣಗೆ ಮಾಡೋಕೆ ಹೈಕಮಾಂಡ್ ನಾಯಕರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದರೂ ಕೂಡ ಅದು ಆಗ್ತಾ ಇಲ್ಲ. DK ಶಿವಕುಮಾರ್ ಬೆಂಬಲಿಗರು ಹೆಂಗಾದರೂ ಮಾಡಿ ನಮ್ಮ ಒಂದು ನಾಯಕನನ್ನು DK ಶಿವಕುಮಾರ್ ಅವರನ್ನು ನಾವು ಮುಖ್ಯಮಂತ್ರಿಯಾಗಿ ನೋಡಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬೇಕು ಅಂತ ಶತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಆದರೂ ಕೂಡ ಆಗ್ತಾ ಇಲ್ಲ. ಹೈಕಮಾಂಡ್ ಮಾತ್ರ ಸುಮ್ಮನೆ ಇದೆ, ನೋಡೋಣ ಇರಿ ಮಾಡೋಣ ಇರಿ ಅನ್ನುವಂಥ ರೀತಿಯಲ್ಲಿನೇ ಮಾತನಾಡ್ತಾ ಇದ್ದಾರೆ. ಈ ಕಡೆ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡ್ತಾರೆ, ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳಿಲ್ಲ ಇನ್ನೂ ಬದಲಾಗಿ ಅಂತ, ಅಲ್ಲಿವರೆಗೂ ನಾನೇ ಇರ್ತೀನಿ ಅಂತ ಅದು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಏನಾದರೂ ಒಂದು ಒಪ್ಪಂದಗಳಾಗಿದ್ದರೆ ಮುಖ್ಯಮಂತ್ರಿಯ ಒಂದು ವಿಚಾರವಾಗಿ ಅದೇ ಥರ ಒಪ್ಕೊಂಬಿಡಿ, ಅದೇ ಥರ ನಡ್ಕೊಂಬಿಡಿ ಅಂತ ಕೆಲವರು ಮಾತನಾಡ್ತಾರೆ. ಹೀಗಿರುವಾಗ ವೇಣುಗೋಪಾಲ್ ಅವರ ಒಂದು ಕಿವಿಗೆ ಹಾಕ್ತಾ ಇದ್ದಾರೆ, ಆದರೆ ಅವ್ರಿಗೆ ಹೇಳ್ತಾ ಇದ್ದಾರೆ ವಿಚಾರಗಳನ್ನು. ನೋಡಿ ಸರ್, ಈ ರೀತಿಯಾಗಿದೆ ನಮ್ಮ ಕರ್ನಾಟಕದಲ್ಲಿ. DK ಶಿವಕುಮಾರ್ ಕೂಡ ಒಬ್ಬ ದೊಡ್ಡ ನಾಯಕ, ಅವರು ಕೂಡ ಪಕ್ಷಕ್ಕಾಗಿ ದೊಡ್ಡ ಮಟ್ಟದ ಕೆಲಸಗಳನ್ನು ಮಾಡಿದ್ದಾರೆ, ಹೀಗಾಗಿ ಅವ್ರಿಗೂ ಕೂಡ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಒಂದು ವೇಳೆ ಕೊಡದೇ ಹೋದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ ಕಡಿಮೆ ಆಗುತ್ತೆ, ಕುಗ್ಗುತ್ತಾ ಹೋಗುತ್ತೆ, ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಹೋಗುತ್ತೆ, ಅದಂತೂ ಗ್ಯಾರಂಟಿ, ಬರೆದಿಟ್ಕೊಳ್ಳಿ ನೀವು ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹಂಗಾದರೆ DK ಶಿವಕುಮಾರ್ಗೆ ಮುಖ್ಯಮಂತ್ರಿಯ ಸ್ಥಾನ ಸಿಗದೇ ಹೋದರೆ ಏನು ಮಾಡ್ತಾರೆ ಅವರ ಬೆಂಬಲಿಗರೆಲ್ಲರೂ ಕೂಡ, ಅವರ ಬಣದವರೆಲ್ಲರೂ ಕೂಡ ಬೇರೆ ಪಕ್ಷಕ್ಕೆ ಹೋಗ್ತಾರಾ, ರಾಜೀನಾಮೆ ಕೊಡ್ತಾರಾ, ಅಥವಾ ಪಕ್ಷದಿಂದ ಹೊರಗೆ ಬಂದು ಹೊರಗೆ ಇರ್ತಾರಾ, ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಕೆಲವರು ಮಾತನಾಡ್ತಾ ಇರುವಂಥದ್ದು ಮಾತ್ರ ಈಗ ಹೈಕಮಾಂಡ್ ಜೊತೆ ಹೋಗಿ ಮಾತನಾಡ್ತಿದ್ದಾರೆ. ಕೆಲವರು ದೆಹಲಿಗೆ ಕೂಡ ಹೋಗಿದ್ದಾರೆ. ಮತ್ತು DK ಶಿವಕುಮಾರ್ ಮನೆಯಲ್ಲಿ ಏನು ನಿನ್ನೆ ಮೀಟಿಂಗ್ ಆಗಿದೆ, ಕೆಲವರು ಬಂದಿದ್ರಲ್ಲ ಮನೆಗೆ ನಾಯಕರು, ಅವರು ಕೂಡ ಮಾತನಾಡಿದ್ದಾರೆ. ನೋಡೋಣ, ನಾವು ಕೂಡ ನಮ್ಮ ಕೈಲಾದ ರೀತಿಯಲ್ಲಿ ನಾವು ಹೈಕಮಾಂಡ್ಗೆ ಹೇಳುತ್ತೀವಿ. ಯಾಕಂದರೆ 2.5 ವರ್ಷ ಆಗಿರೋದ್ರಿಂದ CM DCM ಇಬ್ಬರು ಇದರ ಸ್ಥಾನ ಬದಲಾದರೆ ಒಳ್ಳೆಯದು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವರಿಷ್ಠರು ಯೋಚನೆ ಮಾಡ್ತಿರ್ಬೋದು ಏನು ಅಂತಂದರೆ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಅದು ಕೂಡ ಡ್ಯಾಮೇಜ್ ಆಗುತ್ತೆ, ಅವಾಗ ಕೂಡ ಜನ ರೊಚ್ಚಿಗೆದ್ದೇಳ್ತಾರೆ, ಅದನ್ನ ಹೆಂಗೆ ತಣ್ಣಗೆ ಮಾಡೋದು, ಈಗೇನು ಇವರು ಕೇಳ್ತಾ ಇದ್ದಾರೆ ಅಂತ ಅವ್ರನ್ನ ಮಾಡಿಬಿಟ್ರೆ ಆಮೇಲೆ DK ಶಿವಕುಮಾರ್ ಕಡೆಯವರು ಸುಮ್ಮನೆ ಆಗ್ತಾರೆ, ಸಿದ್ದರಾಮಯ್ಯ ಕಡೆಯವರು ಎದ್ದು ಕೂತ್ಕೊತಾರೆ. ಯಾಕೆ ಇಳಿಸ್ತೀರಿ, ಫಸ್ಟ್ ಆಫ್ ಆಲ್ ನೀವು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋಕೆ ಏನು ಕಾರಣ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಅವಾಗ ಅದಕ್ಕೂ ಕೂಡ ಉತ್ತರ ಕೊಡಬೇಕಾಗತ್ತೆ ಹೈಕಮಾಂಡ್. ಹೀಗಾಗಿ ಹೈಕಮಾಂಡ್ಗೆ ಇದು ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಬದಲಾವಣೆ ಮಾಡಬೇಕೋ ಬೇಡವೋ ಅಥವಾ ಹಂಗೆ ಮುಂದುವರೆದುಕೊಂಡು ಹೋಗಬೇಕು, ಈಗ ಹೆಂಗಿದೆ ಹಂಗೆ ಹೋಗ್ಬಿಡಿ. ಯಾಕಂದರೆ ಎಲ್ಲ ವಿಚಾರಗಳನ್ನು ಕೂಡ ತಡೆಯೋಕ್ಕಾಗಲ್ಲ. ಹೈಕಮಾಂಡ್ ಕೂಡ ಒಂದು ಸ್ವಲ್ಪ ದಿನ ಮುಂದಕ್ಕೆ ಹಾಕ್ಬೋದು, ಆದರೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ. ಈಗ
ಸಚಿವ ಸಂಪುಟ ಪುನರ್ರಚನೆ ವಿಚಾರವನ್ನು ಮುಂದಕ್ಕೆ ಹಾಕ್ಬೋದು, CM ವಿಚಾರವನ್ನು ಮುಂದಕ್ಕೆ ಹಾಕ್ಬೋದು. ಅದು ಎಲ್ಲವನ್ನು ಕೂಡ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಹಾಕ್ಬೋದು. ಆದರೆ ಬೇರೆ ವಿಚಾರದ ಬಗ್ಗೆ ಏನೂ ಕೂಡ ಮಾತನಾಡೋಕೆ ಆಗಲ್ಲ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಅದೇ. ಹೀಗಾಗಿ ಏನು ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಏನು ಮಾಡ್ತಾರೆ, ಸುಮ್ಮನೆ ಆಗ್ತಾರೆ ಇಲ್ಲ ಗೊತ್ತಿಲ್ಲ, ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.